ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ನಾನು ಅವನಲ್ಲ ಅವಳು. ನನ್ನ ಹೆಸರು ಲಾವಣ್ಯ. ಹಾಗಂತ ಹುಟ್ಟಿದಾಗಿನಿಂದಲೇ ನಾನು ಲಾವಣ್ಯ ಅಲ್ಲ. ಹುಟ್ಟಿನಿಂದಲೇ ಲೋಕೇಶ್ ಆಗಿದ್ದ ನಾನು ಈಗ ಲಾವಣ್ಯ ಆಗಿದ್ದೇನೆ. ಇದೆಲ್ಲ ನಾನು ಬೇಕಂತಲೇ ಮಾಡಿದ್ದಲ್ಲ. ನನಗೂ ಅಪ್ಪ ಅಮ್ಮ ತುಂಬು ಕುಟುಂಬ ಇತ್ತು. ನನ್ನ ಹಣೆ ಬರಹ ನನ್ನನ್ನು ಈ ರೀತಿ ತಂದು ನಿಲ್ಲಿಸಿತ್ತು. ಇಂದು ನಡೆದ ಘಟನೆ ನನಗೆ ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು. ಕೈ ಬಳೆ ತೊಟ್ಟು, ಹಣೆಗೆ ಕುಂಕುಮವಿಟ್ಟು, ಲಕ್ಷಣವಾಗಿ ಸೀರೆ ಉಟ್ಟು ಹೊರಗೆ ಬಂದರೆ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡಿ ನಗುತ್ತಿದ್ದರೇ ಹೊರತು ನನ್ನ ಬಳಿ ಕನಿಕರದಿಂದ ಯಾರೂ ಮಾತನಾಡಿಸಿದ್ದಿಲ್ಲ. ನಾನು ಆಶೀರ್ವಾದ ಮಾಡಿಕೊಟ್ಟ ನಾಣ್ಯ ಅವರಿಗೆ ಲಾಭವಂತೆ. ಹಾಗಂತ ನನ್ನನ್ನು ಮುಟ್ಟಿಸಿಕೊಳ್ಳುವುದು ನಾಚಿಕೆ. ಹೀಗಿರುವಾಗ ಸಿಗ್ನಲ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದಾಗ ಒಬ್ಬ ಮಧ್ಯವಯಸ್ಕ ಹೆಂಗಸು ನನ್ನನ್ನು ನೋಡುತ್ತಾ, ಇವರಿಗೆ ಕೈಕಾಲೆಲ್ಲ ಗಟ್ಟಿ ಇದ್ದು ದುಡಿದುಕೊಂಡು ತಿನ್ನಲು ಇವರಿಗೇನು ದಾಡಿ? ಯಾವ ಸಿಗ್ನಲ್ನಲ್ಲಿ ನೋಡಿದರೆ ಇಂಥವರು ಬೇಕಾದಷ್ಟು ಜನ ಸಿಗುತ್ತಾರೆ. ಮೈ ಬಗ್ಗಿಸಿ ಕೆಲಸ ಮಾಡುವುದಕ್ಕಾಗದೆ ಇಲ್ಲಿ ಬಂದು ನಮ್ಮ ಪ್ರಾಣ ತಿನ್ನುತ್ತಾರೆ. ಇವರಿಗೆ ಭಿಕ್ಷೆ ಹಾಕಿ ಇವರೆಲ್ಲ ಕೊಬ್ಬಿ ಹೋಗಿದ್ದಾರೆ. 1 ರೂಪಾಯಿ ಕೂಡ ಭಿಕ್ಷೆ ಹಾಕಬಾರದು ಎನ್ನುತ್ತಾ ಕೋಪದಿಂದ ತನ್ನ ಗೆಳತಿಯೊಂದಿಗೆ ಮಾತನಾಡುತ್ತಿದ್ದರು. ಅವಳ ಮಾತುಗಳನ್ನು ಕೇಳಿ ಅವಳ ಹತ್ತಿರ ಹೋಗಿ, ಮೇಡಮ್ ಪ್ಲೀಸ್, ನಮಗೂ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ. ನಾವು ಹೀಗೆ ಇರೋದಕ್ಕೆ ನಮಗೆ ಯಾರೂ ಕೆಲಸ ಕೊಡುತ್ತಿಲ್ಲ ಮೇಡಮ್. ನಿಮ್ಮ ಆಫೀಸಿನಲ್ಲೋ ಮನೆಯಲ್ಲೋ ನಮಗೆ ಒಂದು ಸಣ್ಣ ಕೆಲಸ ಕೊಡಿ, ನಂತರ ಈ ರೀತಿ ಮಾತನಾಡಿ ಎಂದು ಅವಳ ಹತ್ತಿರ ಸಮಾಧಾನದಿಂದ ಕೇಳಿಕೊಂಡರು. ಆಕೆ ನನ್ನ ಮಾತುಗಳನ್ನು ಕೇಳದೆ ಒಂದೇ ಸಮನೆ, ನನ್ನ ಹತ್ತಿರ ಬರಬೇಡ, ದೂರ ನಿಂತು ಮಾತನಾಡು, ನಿನ್ನನ್ನು ನೋಡಿದರೆ ಅಸಹ್ಯ ಅನ್ನಿಸುತ್ತೆ ಎಂದಿದ್ದಳು. ಅವಳ ಆ ಮಾತುಗಳನ್ನು ಕೇಳಿ ನನ್ನ ಕೋಪ ನೆತ್ತಿಗೇರಿತ್ತು. ನಮ್ಮನ್ನು ನೋಡಿದರೆ ಅಸಹ್ಯ ಬರುತ್ತಾ? ಮತ್ತೆ ಯಾಕೆ ಉಚಿತ ಸಲಹೆ ಕೊಡೋಕೆ ಬರುತ್ತೀರಾ? ನಮಗೂ ಸ್ವಾಭಿಮಾನ ಎನ್ನುವುದಿದೆ. ಭಿಕ್ಷೆ ಬೇಡಿ ತಿನ್ನೋಕೆ ನಮಗೂ ಮನಸ್ಸಿಲ್ಲ. ಆದರೆ ನಿಮ್ಮಂಥವರು ನಮ್ಮನ್ನು ನೋಡುವ ರೀತಿಯೇ ಬೇರೆ. ಯಾವುದೇ ಸ್ಥಳದಲ್ಲಿ ಕೆಲಸಕ್ಕೆ ಕೇಳಿದರೂ ನಮಗೆ ಯಾರಾದರೂ ಕೆಲಸ ನೀಡುವವರು ಇದ್ದಾರಾ? ಅಥವಾ ಕೆಲಸ ನೀಡಿದರೂ ನಿಮ್ಮಂಥವರು ಬಿಡುತ್ತಾರಾ? ಹೀಗೆ ರೋಡಿನಲ್ಲಿ ನಿಂತು ಪುಕ್ಸಟ್ಟೆ ಸಲಹೆ ಕೊಡೋಕೆ ನೀವೇ ಆಗಬೇಕಾ? ನಿಮ್ಮ ಮನೆಯಲ್ಲೋ ಅಥವಾ ಆಫೀಸಿನಲ್ಲ ಕೆಲಸ ಕೊಡಿ ಅಂತ ಕೇಳಿದರೆ ನಿಮ್ಮ ನಿಜ ಬುದ್ಧಿ ತೋರಿಸುತ್ತೀರಾ? ನಮಗೂ ಎಲ್ಲರಂತೆ ಭಾವನೆ ಇರುತ್ತೆ ಮೇಡಮ್. ನಾವೇನು ಕಲ್ಲು ಮನುಷ್ಯರಲ್ಲ. ನಮಗೂ ನಿಮ್ಮಂತೆಯೇ ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು ಎನ್ನುವ ಆಸೆ ಇರುತ್ತೆ. ಜೀವಿಸಲು ಮುಂದಾದರೂ ನಿಮ್ಮಂಥವರು ಜೀವಿಸುವುದಕ್ಕೆ ಅವಕಾಶವೇ ನೀಡುವುದಿಲ್ಲ. ಮತ್ತೆ ಯಾಕೆ ಬೇಕು ನಮ್ಮ ಸಹವಾಸ? ನಾವು ಮನುಷ್ಯರು ತಾನೆ. ನಮ್ಮನ್ನು ಎಲ್ಲರಂತೆ ಓದೋಕೆ, ಕೆಲಸ ಮಾಡೋದಕ್ಕೆ, ಬದುಕೋಕೆ ಅವಕಾಶ ನೀಡಿ. ಅದು ಬಿಟ್ಟು ಈ ಥರ ರೋಡಿನಲ್ಲಿ ನಿಂತು ನಮಗೆ ಪುಕ್ಸಟ್ಟೆ ಸಲಹೆ ನೀಡೋಕೆ ಬರಬೇಡಿ ಎಂದು ಕೋಪದಿಂದ ಮಾತನಾಡುವಾಗ ದೂರದಿಂದಲೇ ಒಬ್ಬ ಮಧ್ಯವಯಸ್ಕ ಮಹಿಳೆ ಇದನ್ನೆಲ್ಲ ನೋಡುತ್ತಿದ್ದಳು. ನಂತರ ನನ್ನನ್ನು ಅವಳ ಹತ್ತಿರಕ್ಕೆ ಕರೆದಳು. ನಿನ್ನ ಹೆಸರೇನು ಎಂದು ಕೇಳಿದಾಗ ಲಾವಣ್ಯ ಎಂದು ಹೇಳಿ ಸುಮ್ಮನಾದೆ. ನಂತರ ಅವರು ಆಟೋದಲ್ಲಿ ತನ್ನನ್ನು ಕುಳ್ಳಿರಿಸಿಕೊಂಡು ಎತ್ತ ಕಡೆಯೋ ಸಾಗಿದ್ದರು. ನನಗೂ ಅಷ್ಟೇ ಮನಸ್ಸಿಗೆ ತುಂಬ ಬೇಸರವಾಗಿದ್ದರಿಂದ ಅವರೊಂದಿಗೆ ಏನೊಂದು ಮಾತನಾಡದೆ, ಏನು ಎತ್ತ ಎಂದು ಕೇಳದೆ ಸುಮ್ಮನೆ ಆಟೋದಲ್ಲಿ ಕುಳಿತಿದ್ದೆ. ಸ್ವಲ್ಪ ದೂರ ಹೋದ ನಂತರ ಒಂದು ಪಾರ್ಕಿನಲ್ಲಿ ಆಟೋ ನಿಲ್ಲಿಸಿ ಪಾರ್ಕಿನ ಬಳಿ ಇದ್ದ ಹೋಟೆಲ್ಗೆ ಕರೆದುಕೊಂಡು ಹೋಗಿ ನನಗೆ ಹೊಟ್ಟೆ ತುಂಬ ಊಟ ನೀಡಿದ್ದರು ಆ ಮಹಿಳೆ. ಬೆಳಗ್ಗೆಯಿಂದ ಬೋಣಿಗೂ 1 ರೂಪಾಯಿ ಸಿಗದಿದ್ದರಿಂದ ತುಂಬಾ ಹೊಟ್ಟೆ ಹಸಿದಿತ್ತು. ಊಟ ಎದುರು ಬಂದಂತೆ ಗಬ್ಬಕ್ಕನೆ ತಿಂದು ಮುಗಿಸಿದ್ದೆ. ನಂತರ ತನ್ನ ಮುಂದೆ ಕುಳಿತಿದ್ದ ಮಹಿಳೆಯನ್ನು ಸರಿಯಾಗಿ ಒಮ್ಮೆ ನೋಡಿದೆ. ಹೆಚ್ಚು ಕಮ್ಮಿ ನನ್ನ ತಾಯಿಯ ವಯಸ್ಸಿನವರು. ಸಾವರಿಸಿಕೊಂಡು ಅವರೊಂದಿಗೆ ತಾವು ಯಾರು,
ಏನಾಗಬೇಕಿತ್ತು ನನ್ನಿಂದ ಎಂದು ಕೇಳುವಾಗ, ನನ್ನ ಹೆಸರು ಶಾರದಾ, ನಾನು ಒಬ್ಬ ಅನಾಥೆ, ಜೀವನದಲ್ಲಿ ತುಂಬ ನೊಂದಿದ್ದೇನೆ, ಈಗ ಒಂದು ಒಳ್ಳೆಯ ಜೀವನ ಸಾಗಿಸುತ್ತಿದ್ದೇನೆ ಎನ್ನುವರು. ನಂತರ ಇಲ್ಲಿ ಮಾತನಾಡುವುದು ಬೇಡ, ನಾವು ಅಲ್ಲಿ ಪಾರ್ಕಿನಲ್ಲಿ ಕುಳಿತು ಮಾತನಾಡೋಣ ಎನ್ನುವಾಗ ಸರಿ ಎಂದು ನಾನು ಅವರೊಂದಿಗೆ ಹೊರಟಿದ್ದೆ. ನಂತರ ಪಾರ್ಕಿನಲ್ಲಿ ಇಬ್ಬರು ಕುಳಿತಿದ್ದಾಗ ಸ್ವಲ್ಪ ಹೊತ್ತು ಮೌನದಿಂದ ಕುಳಿತು ನಂತರ ಮಾತನಾಡಲು ಶುರು ಮಾಡಿದ್ದರು. ನಿನ್ನನ್ನು ನೋಡುವಾಗ ಯಾಕೋ ನನಗೆ ತುಂಬ ಕನಿಕರ ಎಂದೆನಿಸಿತ್ತು. ಯಾವ ಕಾರಣಕ್ಕಾಗಿ ನೀನು ಇಲ್ಲಿ ಹೀಗೆ ಬಂದಿದ್ದೆ ಎಂದು ನನ್ನ ಕತೆ ಕೇಳಿದಾಗ, ನಮ್ಮ ಮನಸ್ಸನ್ನು ಅರಿಯುವವರಿದ್ದಾರಲ್ಲ, ಸಹಾಯ ಮಾಡದಿದ್ದರೂ ಒಮ್ಮೆ ಕನಿಕರದಿಂದ ನೋಡುವವರಿದ್ದಾರಲ್ಲ ಎಂದು ಸಂತೋಷಪಟ್ಟಿದ್ದೆ. ನನ್ನ ಅಪ್ಪ ಅಮ್ಮ ಸಮಾಜದಲ್ಲಿ ತುಂಬಾ ಸ್ಥಿತಿವಂತರು. ನನ್ನ ಅಪ್ಪ ನಮ್ಮ ಊರಿಗೆ ಯಜಮಾನ, ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಊರಿನ ಏನೇ ಸಣ್ಣ ಪುಟ್ಟ ವಿಷಯಕ್ಕೂ ತಂದೆಯೇ ಪಂಚಾಯಿತಿ ಕರೆದು ರಾಜಿ ಮಾಡಿಸುತ್ತಿದ್ದರು. ತಪ್ಪಿದ್ದವರಿಗೆ ಶಿಕ್ಷೆ ನೀಡುತ್ತಿದ್ದರು. ಹುಟ್ಟಿನಿಂದಲೇ ನಾನು ಲೋಕೇಶ್ ಆಗಿ ಬೆಳೆದಿದ್ದೆ. ನಂತರದ ದಿನಗಳಲ್ಲಿ ನನ್ನ ದೇಹದಲ್ಲಾಗುವ ಬದಲಾವಣೆಗಳಿಂದ ನಾನು ದ್ವಂದ್ವವಾಗಿದ್ದೆ. ಹೆಣ್ಣಿನ ಅಲಂಕಾರಕ್ಕೆ ಆಕರ್ಷಿತನಾಗಿದ್ದೆ. ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲದಿದ್ದಾಗ ಅಕ್ಕನ ಬಟ್ಟೆಗಳನ್ನು ತೊಟ್ಟುಕೊಂಡು ಸಂತೋಷಪಡುತ್ತಿದ್ದೆ. ಇದೇನು ತುಂಬ ದಿನ ನಡೆಯಲಿಲ್ಲ. ಒಮ್ಮೆ ನನ್ನ ಅಮ್ಮ ನನ್ನ ಈ ಅವತಾರವನ್ನು ನೋಡಿಯೇ ಬಿಟ್ಟಿದ್ದರು. ತುಂಬ ಸಂಪ್ರದಾಯವಾಗಿ ಬೆಳೆದಿದ್ದು ನಮ್ಮ ಕುಟುಂಬ. ನನ್ನ ಈ ನಡೆಗೆ ಕಾರಣವೇನೆಂದು ಕೇಳಿದಾಗ, ನನ್ನಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಎಲ್ಲವನ್ನು ಚಾಚೂ ತಪ್ಪದೆ ಅಮ್ಮನೊಂದಿಗೆ ತಿಳಿಸಿದ್ದೆ. ಈ ಮಾತುಗಳು ನನ್ನ ಅಪ್ಪನ ಕಿವಿಗೂ ಬಿದ್ದಿತ್ತು. ಕೋಪದಿಂದ ಕೆಂಡಾಮಂಡಲವಾಗಿದ್ದರು. ಯಾವುದಕ್ಕಾಗಿ ನನ್ನ ಈ ಬದುಕು? ಹೆಣ್ಣು ಅಲ್ಲದ ಗಂಡು ಅಲ್ಲದ ನಾನು ಹುಟ್ಟಿದ ತಪ್ಪಿಗಾಗಿ ಜೀವನ ಸಾಗಿಸಲೇಬೇಕಾದ ಅನಿವಾರ್ಯತೆಯಿಂದ ಜೀವಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ದ್ವಂದ್ವ ಯೋಚನೆಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಲಾರದಂತಹ ಪರಿಸ್ಥಿತಿಯಲ್ಲಿ ನಾನು ಬೆಳೆಯುತ್ತಿದ್ದೆ. ಮನೆಯಲ್ಲಿ ನನ್ನ ವಿಷಯ ತಿಳಿದರೆ ಅಪ್ಪ ನನ್ನನ್ನು ಕೊಲೆ ಮಾಡಿಬಿಡುತ್ತಾರೆ ಎನ್ನುವಷ್ಟು ಭಯ. ನಾನು ಅವನಲ್ಲ ಅವಳು ಎಂಬ ವಿಷಯ ತಿಳಿದ ತಕ್ಷಣವೇ ಎಲ್ಲಿ ತಮ್ಮ ಗೌರವಕ್ಕೆ ಧಕ್ಕೆ ಬರುವುದೋ ಎಂದು ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ಮನೆಯಿಂದ ಹೊರಹಾಕಿದರು. ಮನೆಯಲ್ಲಿ ಸಾಕುವ ನಾಯಿಗೂ ಇರುವ ರಾಜವೈಭೋಗ ನನಗೆ ಸಿಗಲಿಲ್ಲ. 9 ತಿಂಗಳು ಹೆತ್ತು ಹೊತ್ತ ನನ್ನ ತಾಯಿಗೆ ನಾನೊಬ್ಬ ತೃತೀಯ ಲಿಂಗಿ ಎನ್ನುವುದು ತಿಳಿದ ತಕ್ಷಣವೇ ತಂದೆಯ ಆಕ್ರೋಶಕ್ಕೆ ಹೆದರಿಯೋ ನನ್ನ ಮೇಲಿದ್ದ ಮಮತೆ ಎಲ್ಲವೂ ಕಳೆದು ಹೋಗಿತ್ತು. ಸಂಪ್ರದಾಯವಾದಿಗಳಾಗಿದ್ದ ನನ್ನ ಅಜ್ಜ ಅಜ್ಜಿಗೆ ನನ್ನ ನೆರಳು ಕೂಡ ಆಗುತ್ತಿರಲಿಲ್ಲ. ಇದು ನಾನು ಮಾಡಿದ್ದ ತಪ್ಪಾ, ಅಥವಾ ನಾನು ದೇವರೊಂದಿಗೆ ಬೇಡಿಕೊಂಡಿದ್ದೆನಾ ನಾನು ಹೀಗೆ ಹುಟ್ಟಬೇಕು ಅಂತ? ಹೀಗೆ ಹುಟ್ಟಿರೋದು ನನ್ನ ತಪ್ಪಾ? ಅಪ್ಪ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಿದ್ದರು ಸಮಾಜದ ಮುಂದೆ. ಆದರೆ ನಾನು ಹೀಗೆ ತೃತೀಯ ಲಿಂಗಿ ಎಂದು ತಿಳಿದ ತಕ್ಷಣ ನನ್ನನ್ನು ಮನೆಯಿಂದ ಹೊರಹಾಕಿದ್ದರು. ಇದೇನ ಅವರ ಸಾಚಾತನ? ಮನೆಯವರ ಬೈಗುಳದಿಂದ ನಾನು ಹತಾಶಳಾಗಿ ಹೋಗಿದ್ದೆ. ಸಾಯುವುದಕ್ಕೆ ಮನಸ್ಸು ಒಪ್ಪುತ್ತಿರಲಿಲ್ಲ. ಈ ಸಮಾಜಕ್ಕೆ ಹೆದರಿ ನನಗೆ ಸಿಕ್ಕ ಈ ಅಮೂಲ್ಯವಾದ ಮನುಷ್ಯ ಜನ್ಮವನ್ನು ಯಾತಕ್ಕಾಗಿ ವ್ಯರ್ಥ ಮಾಡಿಕೊಳ್ಳಬೇಕು? ಕೈಯಲ್ಲಿ ಹಿಡಿದಿದ್ದ ವಿಷದ ಬಾಟಲಿಯನ್ನು ಅಲ್ಲಿಯೇ ಬಿಸಾಕಿದೆ. ಯಾರು ಏನೇ ಹೇಳಲಿ, ಎಷ್ಟೇ ಅವಮಾನ ಮಾಡಲಿ, ಅಪ್ಪ ಅಮ್ಮ ನನ್ನನ್ನು ಮನೆಯಿಂದ ಅಥವಾ ಊರಿನಿಂದಲೇ ಹೊರಹಾಕಿದರೂ ಪರವಾಗಿಲ್ಲ, ನಾನು ಎದೆಗುಂದುವುದಿಲ್ಲ. ಆತ್ಮಹತ್ಯೆ ಅಪರಾಧ ಅಂತ ಗೊತ್ತಿದ್ದು, ವಿದ್ಯಾಭ್ಯಾಸ ಇದ್ದೂ ಕೂಡ ನಾನು ಆತ್ಮಹತ್ಯೆಗೆ ಯತ್ನಿಸುವುದು ಎಷ್ಟು ಸರಿ? ನನ್ನ ಮನಸ್ಸು ಹಗುರವಾಗಿತ್ತು. ನಾನು ಜೀವನದಲ್ಲಿ ಒಮ್ಮೆಯೂ ಪುನಃ ಈ ಊರಿಗೆ ಕಾಲಿಡಲಾರೆ ಎಂದು ದೃಢ ನಿರ್ಧಾರ ಮಾಡಿಕೊಂಡು ನನ್ನ ಗೋಲಕದಲ್ಲಿದ್ದ ಹಣವನ್ನು ಹಿಡಿದುಕೊಂಡು ಎಂದಾದರೂ ನನ್ನ ಸಹಾಯಕ್ಕೆ ಬರಬಹುದೆಂದು ನನ್ನ ಶಾಲೆಯ ಮತ್ತು ಕಾಲೇಜಿನ ಅಂಕಪಟ್ಟಿಗಳನ್ನು ಹಿಡಿದುಕೊಂಡು ಬೆಂಗಳೂರಿನ ಬಸ್ ಹತ್ತಿದ್ದೆ. ನಂತರದ ನನ್ನ ಜೀವನವೇ ಬದಲಾಗಿ ಹೋಗಿತ್ತು.
ನಾನು ಲೋಕೇಶ್ ಆಗಿದ್ದವನು ಸಂಪೂರ್ಣವಾಗಿ ಲಾವಣ್ಯ ಆಗಿ ಹೋದೆ. ನಮ್ಮ ಗುಂಪಿನಲ್ಲಿದ್ದ ಹಿರಿಯವರು ಸಹಾಯ ಮಾಡಿ ಬದುಕಲು ಧೈರ್ಯ ಕೊಟ್ಟರು. ಎಲ್ಲರೂ ನಮ್ಮನ್ನು ನಿಕೃಷ್ಟವಾಗಿ ನೋಡುವವರೇ. ಗಂಡಸರು ಸಂಜೆಯ ಸಮಯದಲ್ಲಿ ನೋಡುವ ದೃಷ್ಟಿ ತೀರಾ ಕೆಟ್ಟದ್ದು. ಯಾವ ತಪ್ಪಿಗಾಗಿ ನಮಗೆ ಈ ಶಿಕ್ಷೆ? ನಮಗೂ ಬದುಕಲು ಆಸೆ ಇರುತ್ತದೆ ಅಲ್ಲವಾ? ಹೇಗೂ ಭಿಕ್ಷೆ ಬೇಡಿ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ ಎಂದು ಅಳುತ್ತಾ ಆ ಮಹಿಳೆಯ ಮುಂದೆ ಕಣ್ಣೀರು ಸುರಿಸುತ್ತಾ ಹೇಳುವಳು ಲಾವಣ್ಯ. ಅವಳ ಮಾತುಗಳನ್ನೆಲ್ಲ ಕೇಳಿ ಆ ಮಹಿಳೆಯು, ನೀನು ಎಷ್ಟರವರೆಗೆ ಓದಿದ್ದೀಯಾ ಎಂದು ಕೇಳಲು, PUC ತನಕ ಎಂದಿದ್ದೆ. ನಂತರದ ದಿನಗಳಲ್ಲಿ ನಡೆದಿದ್ದು ಎಲ್ಲವೂ ಒಂದು ಕನಸಂತೆ ನಡೆದು ಹೋಯಿತು. ಶಾರದಾ ಮೇಡಮ್ ನನ್ನ ಜೀವನದಲ್ಲಿ ಬಂದಿಲ್ಲದಿದ್ದರೆ ಈಗಲೂ ನಾನು ಭಿಕ್ಷೆ ಬೇಡಿ ಬದುಕುತ್ತಿದ್ದೆ ಅಷ್ಟೆ. ನಾನು PUC ಮಾಡಿದ ಒಂದೇ ಒಂದು ಕಾರಣಕ್ಕಾಗಿ ಶಾರದಾ ಮೇಡಮ್ ನನ್ನನ್ನು ಆನ್ಲೈನ್ ತರಗತಿಯಲ್ಲಿಯೇ ಕಂಪ್ಯೂಟರ್ ಕ್ಲಾಸ್ ಕೊಡಿಸುತ್ತಿದ್ದರು. ನಂತರ ಅವರದೇ ಖರ್ಚಿನಲ್ಲಿ ನನಗೆ ಒಂದು ಕಂಪ್ಯೂಟರ್ ಸೆಂಟರ್ ತೆಗೆದುಕೊಡುವರು. ಮೊದಲು ಒಂದು ಕಂಪ್ಯೂಟರಿನಿಂದ ತೊಡಗಿದ ನನ್ನ ಜೀವನ ಇಂದು 10 ಕಂಪ್ಯೂಟರ್ಗಳನ್ನು ಇಟ್ಟು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಾ ಬಂದಿದ್ದೇನೆ. ಅದೂ ಅಲ್ಲ, ಅದೆಷ್ಟೋ ನನ್ನಂಥವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ನೀಡುತ್ತಿದ್ದೇನೆ. ಅದರ ಪಕ್ಕದಲ್ಲಿಯೇ ಒಂದು ಪ್ರಿಂಟಿಂಗ್ ಅಂಗಡಿಯೂ ನಡೆಸುತ್ತಿದ್ದೇನೆ. ನನ್ನ ಶಾರದಾ ಮೇಡಮ್ ನನ್ನ ಜೀವನದಲ್ಲಿ ಬರಲಿಲ್ಲ ಎಂದಿದ್ದರೆ ನಾನು ಈ ಹಂತಕ್ಕೆ ತಲುಪುತ್ತಿರಲಿಲ್ಲ. ಇಂದಿಗೂ ನಾನು ಸಮಯ ಸಿಕ್ಕಾಗಲೆಲ್ಲ ಶಾರದಾ ಮೇಡಮ್ ಮನೆಗೆ ಹೋಗಿ ಮಾತನಾಡಿ ಅವರ ಯೋಗಕ್ಷೇಮ ವಿಚಾರಿಸಿ ಸಂತೋಷದಿಂದ ಅವರೊಂದಿಗೆ ಊಟ ಮಾಡಿ ನನ್ನ ಮನೆಗೆ ವಾಪಸ್ಸಾಗುತ್ತಿದ್ದೇನೆ. ಇಡೀ ಸಮಾಜವೇ ನಾನು ಅವನಲ್ಲ ಅವಳು ಎಂದು ಅರಿತಾಗ ದೂರವೇ ಇಟ್ಟಿದ್ದರು. ಅಂತಹ ಸಮಯದಲ್ಲಿ ಶಾರದಾ ಮೇಡಮ್ನಂಥವರು ಜೀವನವನ್ನು ಬದಲಿಸಿಬಿಟ್ಟಿದ್ದರು. ಈಗಲೂ ದೇವರೊಂದಿಗೆ ಬೇಡಿಕೊಳ್ಳುತ್ತೇನೆ, ನಮ್ಮಂತಹ ಅದೆಷ್ಟೋ ತೃತೀಯ ಲಿಂಗಿಗಳು ತಮ್ಮ ದೇಹದ ಬದಲಾವಣೆಯನ್ನು ಯಾರೊಂದಿಗೂ ಹೇಳಿಕೊಳ್ಳಲಾರದೆ ಕಷ್ಟಪಡುತ್ತಿದ್ದಾರೆ. ನಮ್ಮ ಜೀವನ ಹೀಗಾಯಿತಲ್ಲ ಎಂದು ನೊಂದುಕೊಂಡೇ ಜೀವನ ಸಾಗಿಸುವುದು ಬಿಟ್ಟು ನಾನು ಹೀಗೇ ಜೀವಿಸುತ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿ ಸಂತೋಷವಾಗಿ ಜೀವನ ಸಾಗಿಸಬೇಕು. ಅಂತಹವರಿಗೆ ಶಾರದಾ ಮೇಡಮ್ನಂಥವರು ಜೀವನಕ್ಕೆ ಒಳ್ಳೆಯ ಮಾರ್ಗದರ್ಶಿ. ಈಗ ನಾನು ಧೈರ್ಯವಾಗಿ ಹೇಳುತ್ತೇನೆ, ನಾನು ಅವನಲ್ಲ ಅವಳು. ಇಂತಿ ನಿಮ್ಮ ಲಾವಣ್ಯ. ಮುಗಿಯಿತು. ನಿಮ್ಮೆಲ್ಲರ ಪ್ರತಿ ಕಾಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.